ಎಲ್ಲರಿಗೂ ನಮಸ್ಕಾರ. ತ್ರಿಪುರಾಂತಕ ಶಿವಾಚಾರ್ಯರು, ತ್ರಿಪುರಾಂತಕ ಜಂಗಮ ಮಠ, ಗುರುಸ್ಥಳ ಧರ್ಮಪೀಠ, ವೀರಶೈವ ಸನಾತನ ಧರ್ಮದ ಸಂಶೋಧನಾ ಅಧ್ಯಯನ ಕೇಂದ್ರ, ವೀರಶೈವ ಸನಾತನ ಸಂಸ್ಕೃತಿ ಪ್ರಸಾರ ಕೇಂದ್ರ, ಬೇಡ ಜಂಗಮ ಧರ್ಮಪೀಠ, ಈ ನಮ್ಮ ಪೀಠದಿಂದ ಇವತ್ತಿನ ಧರ್ಮ ಪ್ರವಚನವನ್ನು ಸದ್ಬೋಧನೆಯನ್ನು ಕೇಳೋಣ. ನಾನು ನಿರಂತರವಾಗಿ ವೀರಶೈವ ಧರ್ಮದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಬಹಳ ಆಳವಾಗಿ, ಕೇವಲ ಮೇಲ್ನೋಟಕ್ಕಲ್ಲ ಅಥವಾ ನನ್ನ ವೈಯಕ್ತಿಕ ಪ್ರತಿಷ್ಠೆಗಲ್ಲ ಅಥವಾ ಸ್ವಧರ್ಮದ ಅಂಧಾಭಿಮಾನಕ್ಕೂ ಅಲ್ಲ, ಇತರರನ್ನು ತೆಗಳುವುದಕ್ಕೂ ಅಲ್ಲ, ನಾವು ಮೇಲು ಅಂತ ಹೇಳಲಿಕ್ಕೂ ಅಲ್ಲ, ಒಟ್ಟಾರೆಯಾಗಿ ನನ್ನ ಪಾಲಿಗೆ ನನ್ನ ಒಂದು ಅನುಭವಕ್ಕೆ ಬಂದಂಥ ಅಧ್ಯಯನವನ್ನು, ಸಂಶೋಧನೆಯನ್ನು ಬಹಳ ಚೆನ್ನಾಗಿ ಮಾಡಿ ಸಾಕಷ್ಟು ಗ್ರಂಥಗಳನ್ನು ಅಧ್ಯಯನ ಮಾಡಿ ನಾನು ಎಲ್ಲರಿಗೂ ಉಣಬಡಿಸ್ತಾ ಬಂದೆ. ಆದರೆ ಅದು ಯಾರಿಗೂ ಕೂಡ ರುಚಿ ಆಗಿಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ. ಯಾತಕ್ಕೋಸ್ಕರ ನಾನು ಈ ಕೆಲಸ ಮಾಡಿದೆ ಅಂದರೆ, ಇಡೀ ವೀರಶೈವ ಧರ್ಮವನ್ನು, ಇಷ್ಟು ಸನಾತನವಾಗಿರತಕ್ಕಂಥ ವೀರಶೈವ ಸನಾತನ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳದೆ, ಬ್ರಾಹ್ಮಣರಿಗಿಂತಲೂ, ವೈದಿಕ ಬ್ರಾಹ್ಮಣರಿಗಿಂತಲೂ, ವೇದಗಳಿಗಿಂತಲೂ ಮೊದಲೇ ಇದ್ದಂಥ ಭಾರತದ ಸನಾತನ ಶೈವ ಧರ್ಮವನ್ನು, ಮೆಡಿಟರೇನಿಯನ್ ಮತ್ತು ಸಿಂಧೂ ನದಿ ಈ ಎಲ್ಲ ಪ್ರದೇಶಗಳಲ್ಲೂ ಕೂಡ ಮೊದಲೇ ಹರಡಿದ್ದಂಥ ಈ ಒಂದು ಶೈವ ಧರ್ಮದ ಮುಂದುವರಿದ ಭಾಗವಾಗಿರತಕ್ಕಂಥ ವೀರಶೈವ ಧರ್ಮವನ್ನು, ವೀರಶೈವ ಲಿಂಗವಂತ ಧರ್ಮವನ್ನು, ಗುರುಸ್ಥಳ ಧರ್ಮವನ್ನು, ಶಿವನ ಸಾಕ್ಷಾತ್ ಕೈಲಾಸದ ಶಿವನ ಧರ್ಮವನ್ನು, ಶಿವಗಣಗಳ ಧರ್ಮವನ್ನು ನಾನು ಅತ್ಯಂತ ನಿಖರವಾಗಿ ಅಧ್ಯಯನ ಮಾಡಿ ಜನಗಳಿಗೆ ಬೇಕಾಗುತ್ತೆ, ಸುಮ್ಮನೆ ಇರಬಾರ್ದು, ಗ್ರಂಥಗಳಿದ್ದಾವೆ ಆದರೆ ಅದನ್ನು ಹೇಳೋರು ಯಾರು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಸಾಕಷ್ಟು ಸಂಶೋಧಕರು ಇದ್ದರೂ ಕೂಡ ಅವ್ರು ಯಾರೂ ಕೂಡ ಈ ರೀತಿ ಪ್ರವಚನ ರೂಪದಲ್ಲಿ ಹೇಳಲಿಲ್ಲ. ಗ್ರಂಥಗಳನ್ನು ಬರೆದರು, ಯಾರೋ ಪ್ರಿಂಟ್ ಹಾಕಿದರು, ಯಾರೋ ಓದಿದರು, ಬಿಟ್ಟರು ಅಂತಕ್ಕಂಥದ್ದು ಮಾತಲ್ಲ. ಆದರೆ ಈ ರೀತಿಯಾಗಿ ಒಂದು ಧರ್ಮಪೀಠದ ವತಿಯಿಂದ ಧರ್ಮದ ಪ್ರವಚನವನ್ನು ನಾನು ಮಾಡ್ತಾ ಬಂದೆ. ಆದರೆ ನೀರಸವಾಗಿರ್ತಕ್ಕಂಥ ಪ್ರತಿಕ್ರಿಯೆ ಇದೆ. ಮತ್ತು ವಿರೋಧಿ ವರ್ಗದವರಂತೂ ಸಾಕಷ್ಟು ದ್ವೇಷದಿಂದ ಪೂರ್ವಾಗ್ರಹ ಪೀಡಿತರಾಗಿ ತಮ್ಮ ತಮ್ಮ ಜಾತಿಯನ್ನೇ ಅವರು ಎತ್ತಿಡಿತಾ ಬಂದರೆ ವಿನಃ ಧರ್ಮದ ಕಡೆ ಅವರು ಮನಸ್ಸು ಕೊಡಲೇ ಇಲ್ಲ. ಅವರಿಗೆ ಧರ್ಮ ಮತ್ತು ಜಾತಿ ಅಂದರೆ ಏನು ಅನ್ನೋದು ಗೊತ್ತಾಗಲೇ ಇಲ್ಲ. ಅವರನ್ನು ಬಿಟ್ಬಿಡಿ, ಅವರು ಬುಡಕಟ್ಟು ಮೂಲದವರು, ಅವರಿಗೆ ಧರ್ಮದ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗೇನಿದ್ರೂ ತಮ್ಮ ತಮ್ಮ ಜಾತಿ ಎತ್ತಿಡಿದು ತಮ್ಮದೊಂದು ಮಠ ಮಾಡಿಕೊಂಡು ಅದಕ್ಕೆ ರಾಜಕೀಯ ಸಂಘಟನೆ ಮಾಡಿಕೊಂಡು ಏನೋ ಇವತ್ತಿನ ಲಾಭ ಪಡ್ಕೊಳಕ್ಕೆ ಅವ್ರು ಹೋಗ್ತಿದ್ದಾರೆ. ಆದರೆ ನಮ್ಮ ಜಂಗಮರಿಗೆ ಏನು ಬಂದಿದೆ, ಏನಾಗಿದೆ, ಇಷ್ಟೊಂದು ನರ ಸತ್ತವರಂತೆ ಮಲಗಿದ್ದಾರೆ ಅಂತಂದರೆ ಇದು ಯಾರಿಗೋಸ್ಕರ ಮಾಡಬೇಕು, ಯಾತಕ್ಕೋಸ್ಕರ ಮಾಡಬೇಕು, ಧರ್ಮ ಅಂದರೆ ಏನು, ಇದನ್ನು ಯಾಕೆ ಹೇಳಬೇಕು, ಎಲ್ಲರಿಗೂ ಗೊತ್ತಿದೆ ಸುಮ್ಮನಿರ್ರಿ ಅಂತಕ್ಕಂಥ ಉತ್ತರ ಇರಬಹುದು ಅವ್ರದ್ದು. ಆದರೆ ಅದಲ್ಲ. ನಾಳೆ ಕೆಳವರ್ಗದವರು ಬಂದು ನಮ್ಮನ್ನು ಹೀನಾಯವಾಗಿ ಹಿಗ್ಗಾಮುಗ್ಗ ಬೈತಾ ಇದ್ದರೂ ಕೂಡ ರಂಭಾಪುರಿ ಪೀಠವೇ ನಮ್ಮದು, ಉಜ್ಜಿನಿ ಪೀಠವೇ ನಮ್ಮದು, ಕೇದಾರ ಪೀಠವೇ ನಮ್ಮದು ಅಂತೇಳಿ ಎಲ್ಲ ಕೆಳವರ್ಗದವರು ಇವತ್ತು ಬೇಕಾಬಿಟ್ಟಿಯಾಗಿ ನಮ್ಮನ್ನು ಗಣನೆಗೆ ತೆಗೆದುಕೊಳ್ಳದೆ ಮುತ್ತಿಗೆಯನ್ನು ಹಾಕ್ತಕ್ಕಂಥ ಸ್ಥಿತಿ ಬಂದು ತಲುಪಿದಾಗ ನಾವಾದರೂ ಏನು ಮಾಡಬೇಕು? ಅಲ್ಲಿ ಪೀಠ ನೋಡಿ ಸುಮ್ಮನಿರಬೇಕೇ ಅಥವಾ ನಮ್ಮ ಸ್ವಧರ್ಮದ ಅಸ್ತಿತ್ವ ಅಸ್ಮಿತೆಯನ್ನು ಕಾಪಾಡಬೇಕೇ? ನಮ್ಮ ಆತ್ಮಾಭಿಮಾನವು ಕೆರಳಿದಾಗ ನಾವೇನು ಮಾಡಬೇಕು?
ಇದು ಕೇವಲ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಕುಳಿತುಕೊಳ್ಳತಕ್ಕಂಥ ವಿಷಯ ಅಲ್ಲ ಇದು. ನಾವು ಕೂಡ ಮಠಸ್ಥರಾಗಿ ಒಂದು ಧರ್ಮಪೀಠವನ್ನು ಮಾಡಿಕೊಂಡು ಶಾಶ್ವತ ಜಂಗಮರಾಗಿ ಹೇಳ್ತಾರೆ ಕೆಲವರು, ನೀವು ಜಾತಿ ಜಂಗಮರು ಅಂತ. ಹೌದು, ನಿಮ್ಮ ದೃಷ್ಟಿಯಲ್ಲಿ ನಾವು ಜಾತಿ ಜಂಗಮರು, ಆದರೆ ನಮ್ಮ ದೃಷ್ಟಿಯಲ್ಲಿ ನೀತಿ ಜಂಗಮರು ಮತ್ತು ಧಾರ್ಮಿಕ ಜಂಗಮರು, ಧರ್ಮಬೋಧಕ ಜಂಗಮರು, ವಿದ್ಯಾಬೋಧಕ ಜಂಗಮರು, ಮಠಸ್ಥ ಜಂಗಮರು, ಕೈಲಾಸ ಪರಂಪರೆಯ ಶಿವಗಣಗಳ ಜಂಗಮರು, ಗ್ರಾಮೀಣ ಹಿರೇಮಠಗಳ ಜಂಗಮರು, ಪಾಶುಪತ ಲಾಪುಳ ಕಾಳಾಮುಖ ರಾಜಗುರುಗಳ ಪರಂಪರೆಯ ಜಂಗಮರು, ಪಂಚಪೀಠಗಳ ಜಂಗಮರು, ಧರ್ಮವನ್ನು ಎಲ್ಲ ಕಾಲದಲ್ಲೂ ಉಳಿಸ್ತಕ್ಕಂಥ ಜಂಗಮರು, ಯಾರು ಬಿಟ್ಟರೂ ಕೂಡ ಧರ್ಮವನ್ನು ಬಿಡತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ಜಂಗಮರು, ವೀರಭದ್ರ, ನಂದಿನಾಥ, ಭೃಂಗಿನಾಥ, ಸ್ಕಂದನಾಥರ ಪರಂಪರೆಯ ಜಂಗಮರು. ಹೀಗೆ ನಾವು ಬರೀ ಜಾತಿ ಜಂಗಮರು ಅಂತ ಹೇಳಲಿಕ್ಕೆ ನಿಮಗೆ ಮಾತ್ರ ಸಾಧ್ಯ ಅದು. ಆದರೆ ಉಳಿದವರಿಗೆ ಇವರು ಜಾತಿ ಜಂಗಮರಲ್ಲ, ನೀತಿ ಜಂಗಮರು, ಧರ್ಮದ ಜಂಗಮರು. ಧರ್ಮ ಉಳಿದಿದ್ರೆ ಇವತ್ತು ವೀರಶೈವ ಜಂಗಮರಿಂದ ಮಾತ್ರ ಸಾಧ್ಯ. ಉಳಿದವ್ರಿಗೆ ಏನು ಸಂಬಂಧ ಧರ್ಮ ಉಳಿಸ್ಲಿಕ್ಕೆ? ಅದರಿಂದ ಅವರು ಏನು ಮಾಡಬೇಕು ಅದನ್ನು ಮಾಡಿದರು. ಶರಣರ ನೆಪ ಇಟ್ಕೊಂಡು ಒಂದಷ್ಟು ವಚನಗಳನ್ನ ಇಟ್ಕೊಂಡು ಅಲ್ಲಿ ಧರ್ಮದ ವಚನ ಇದ್ದರೂ ಕೂಡ ಅದನ್ನು ಬಿಡೋದು, ಅಲ್ಲಿ ಮದ್ಯ ಮಾಂಸ ಬಳಸ್ತಕ್ಕಂಥ ವಚನವನ್ನು ಎತ್ತಿಡಿತಕ್ಕಂಥದ್ದು. ಇದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ನಿರಂತರ. ನಮ್ಮ ಲಿಂಗವಂತರ ಮನೆಯ ನಾವೇನು ಮಾಡಿದ್ದೀವಿ, ಎಲ್ಲರಿಗೂ ಸಂಪ್ರದಾಯ ಕಲಿಸ್ಬೇಕು, ಆಚಾರ ಕಲಿಸ್ಬೇಕು, ವಿಚಾರ ಕಲಿಸ್ಬೇಕು, ಶ್ರದ್ಧೆ ಕಲಿಸ್ಬೇಕು, ಒಳ್ಳೇದು ಕಲಿಸ್ಬೇಕು. ಅದಕ್ಕೋಸ್ಕರ ಅವರು ಪೂಜೆ ಮಾಡಲಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಲಿ, ಹೂವು ತರಲಿ, ಲಿಂಗ ಪೂಜೆ ಮಾಡ್ಕೊಳ್ಳಿ, ಮಠಗಳ ಮೇಲೆ ಶ್ರದ್ಧೆ ಇಟ್ಕೊಳ್ಳಿ, ಗುರುಗಳ ಮೇಲೆ ಶ್ರದ್ಧೆ ಇಟ್ಕೊಳ್ಳಿ, ಹಿರಿಯರನ್ನು ಕಾಪಾಡಲಿ ಅಂತೇಳಿ ನಾವೇ ಮಾಡಿದ್ವಿ ವೀರಶೈವ ಜಂಗಮರು. ಅದನ್ನು ಮಾಡ್ಕೊಂತ ಬಂದ್ವಿ ಸ್ಟ್ರಿಕ್ಟಾಗಿ. ಲಿಂಗ ಪರೀಕ್ಷೆ ಮಾಡೋದು, ಜಂಗಮ ಅಂದ್ರೇನು ಅಂತ ಹೇಳೋದು, ಗುರು ಅಂದ್ರೇನು ಅಂತ ಹೇಳೋದು, ಊರಲ್ಲಿ ಗುರು ಹಿರಿಯರನ್ನು ಯಾಕೆ ಕಾಣಬೇಕು ಅನ್ನೋದು ಹೇಳೋದು, ಧರ್ಮಗ್ರಂಥ ಪುರಾಣಗಳನ್ನು ಪಾರಾಯಣ ಮಾಡೋದು, ಇಂಥವನ್ನೆಲ್ಲ ಮಾಡ್ಕೊತ ಬಂದ್ವಿ. ಸೂತಕ, ಇನ್ನೊಂದು ಮತ್ತೊಂದು, ಕೆಟ್ಟದು ಒಳ್ಳೆಯದು, ಜ್ಯೋತಿಷ್ಯ, ಶಕನ, ಕನಸು, ಸ್ವಪ್ನಶಾಸ್ತ್ರ, ವಾಸ್ತುಶಾಸ್ತ್ರ, ಆಗಮ ಎಲ್ಲವನ್ನೂ ನಾವು ಉಳಿಸ್ಕೊಂಡು ಬಂದ್ವಿ. ಇದೆಲ್ಲರಿಗೂ ಗೊತ್ತಿದೆ. ಇವತ್ತು ಅದು ಉಳಿದಿರೋದ್ರಿಂದ ನಾವಿದ್ವಿ, ವೀರಶೈವ ಜಂಗಮರು ಇದ್ದಾರೆ ಅಂತೇಳಿ ದೇವಸ್ಥಾನದ ವಿನಃ ಬೇರೆ ಯಾರೋ ಅದಾರೆ ಅಂತ ದೇವಸ್ಥಾನಗಳಿಲ್ಲ ಇವತ್ತು. ಇದ್ದರೆ ಅವರವರ ಯಾವುದೋ ಹಿಂದಿನ ಕಾಲದ ಮಹಾಸತಿ ಅಮ್ಮನೋ ಅಥವಾ ಇನ್ಯಾವುದೋ ಗ್ರಾಮ ದೇವತೆಗಳು ಇರ್ಬೋದು. ಅವು ಉಳಿಬೇಕಂದ್ರೆ, ಅವುಗಳ ಪೂಜೆ ನಡಿಬೇಕು ಅಂದರೆ, ಅವುಗಳ ಮೇಲೆ ಶ್ರದ್ಧೆ ಬರಬೇಕು ಅಂದರೂ ಕೂಡ ಈ ವೀರಶೈವ ಜಂಗಮರು ಪ್ರೇರಣೆ ಇದ್ದಾರೆ. ಬಲಿ ಕೊಡ್ತಕ್ಕಂಥ ದೇವತೆಗಳು ಇವೆಲ್ಲವೂ ಕೂಡ ಬೇರೆ ರೀತಿಯಲ್ಲಿ ಅವು ಆರಾಧನೆ ಮಾಡಲ್ಪಡ್ತಾ ಇದ್ದಾವೆ. ಆದರೆ ವೀರಶೈವ ಜಂಗಮರ ಧರ್ಮವೇ ಬೇರೆ. ಗ್ರಾಮ ದೇವತೆಗಳಿಗೆ ಕೆಳವರ್ಗದವರು ಬಲಿ ಕೊಡ್ತಕ್ಕಂಥ ಸಂಪ್ರದಾಯಕ್ಕೂ, ವೀರಶೈವ ಜಂಗಮರು ಧರ್ಮವನ್ನು ಎತ್ತಿಡಿದು, ಕೇವಲ ನೀತಿ ಧರ್ಮವನ್ನು ಎತ್ತಿಡಿದು ಧರ್ಮವನ್ನು ಕಾಪಾಡಲಿಕ್ಕೆ ಬೋಧನೆ ಮಾಡ್ತಕ್ಕಂಥ ಧಾರ್ಮಿಕ ದೇವಾಲಯಗಳೇ ಬೇರೆ. ಬಹಳ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಧರ್ಮ ಮತ್ತು ಮತಗಳ ನಡುವೆ ಅಂತರ ಇರುವುದರಿಂದ ನಾನು ಧರ್ಮಪೀಠ, ಇದು ಮತಪೀಠ ಅಲ್ಲ, ಜಾತಿಪೀಠ ಅಲ್ಲ. ಜಾತಿಗೆ ಬೇಕಾದಷ್ಟು ಮಠ ಇದ್ದಾವೆ, ನಾವು ಮಾಡಲಿಲ್ಲ ಅಂದರೂ ಅವ್ರು ಮಾಡ್ಕೊತಾರೆ. ಆದರೆ ಇಲ್ಲೇನಾಗಿದೆ, ಧರ್ಮ ಮತ್ತು ಮತಗಳ ನಡುವೆ ಅಂತರ ಗೊತ್ತಿಲ್ಲದೆ ಏನೇನೋ ಹೇಳ್ತಾ ಕೆಳವರ್ಗದವರನ್ನೇ ಒಂದಷ್ಟು ಜನ ಜೊತೆ ಮಾಡ್ಕೊಂಡು ರಾಜಕೀಯಕ್ಕೆ ಮುನ್ನೆಲೆಯನ್ನು ಬರೀಲಿಕ್ಕೆ ಹೋಗ್ತಾರೆ ವಿನಃ ಹಿನ್ನೆಲೆ ಏನಿತ್ತು, ಈ ಜೀವನದ ಮನುಷ್ಯ ಜೀವನದ ಹಿನ್ನೆಲೆ ಏನು, ನಿಜವಾಗ್ಲೂ ಬರೀ ರಾಜಕೀಯ ಹಿಡ್ಕೊಂಡು ಹೋದ್ರೆ ಆಗುತ್ತಾ ಜೀವನ? ಧರ್ಮ ಬೇಡವೇ? ಯಾವಾಗ ಧರ್ಮ ಹುಟ್ಟಿತು, ಧರ್ಮ ಅಂದರೆ ಏನು, ಅದರ ಮರ್ಮ ಏನು ಅಂತಕ್ಕಂಥದ್ದನ್ನು ಇವತ್ತು ಯಾರೂ ಕೂಡ ಯೋಚನೆ ಮಾಡ್ತಾ ಇಲ್ಲ. ಅದರ ಪರಿಣಾಮ ನಾಳೆ ಅನುಭವಿಸ್ತಾರೆ, ಅವಾಗ ಗೊತ್ತಾಗುತ್ತೆ.
ಅದರಿಂದ ನಾವು ಅದರ ಬಗ್ಗೆ ಹೇಳೋಕ್ಕೆ ಹೋಗಲ್ಲ. ಮೊದಲೇ ನಮ್ಮ ಧರ್ಮಪೀಠವಾದ್ದರಿಂದ ಅವರಿಗೆ ನಾನು ಧರ್ಮ ಅಂತಕ್ಕಂಥ ಪದವನ್ನು ನಿರಂತರ ಉಚ್ಚಾರಣೆ ಮಾಡಲಿ ಅನ್ನೋ ದೃಷ್ಟಿಯಿಂದ ಧರ್ಮಪೀಠ ಅಂತ ಕರೀತಾ ಇದ್ದೀನಿ. ಮತ್ತು ಕಲ್ಯಾಣದಲ್ಲಿ ನಡೆದಂಥ ಶರಣರ ಹಲವಾರು ಘಟನೆಗಳನ್ನು ಆಧರಿಸಿ ಅದಕ್ಕೆಲ್ಲವಕ್ಕೂ ಸಾಕ್ಷಿ, ಇವರು ಸುಳ್ಳು ಹೇಳಿದರೂ ಸಾಕ್ಷಿ, ನಿಜ ಹೇಳಿದರೂ ಸಾಕ್ಷಿ. ಅದಕ್ಕೋಸ್ಕರ ನಾನು ತ್ರಿಪುರಾಂತಕ ಮಠವನ್ನು ಆಧಾರವಾಗಿ ಇಟ್ಕೊಂಡಿದ್ದೇನೆ. ಯಾಕಂದರೆ ಕಲ್ಯಾಣದಲ್ಲಿ ನಡೆದಂಥ ಸಮಗ್ರ ಘಟನೆಗಳಿಗೆ ಈ ಕಲ್ಯಾಣದ ತ್ರಿಪುರಾಂತಕ ಲಿಂಗ ಸಾಕ್ಷಿಯಾಗಿದೆ. ಅದಕ್ಕೋಸ್ಕರ ನಾನು ಕಲ್ಯಾಣದ ತ್ರಿಪುರಾಂತಕ ಮಠವನ್ನು ಸಾಕ್ಷಾಧಾರವಾಗಿ ಇಟ್ಕೊಂಡಿದ್ದೇನೆ. ಅಲ್ಲಿ ರೇವಣಸಿದ್ಧರಿದ್ದಿದ್ದು, ಅವರ ಪತ್ನಿಯರಿದ್ದಿದ್ದು, ರುದ್ರಮುನಿ ಮಗ ಇದ್ದಿದ್ದು, ಬಿಜ್ಜಳನ ರಾಜಗುರು ಆಗಿದ್ದು, ಅವರು ಗುರುವಾಗಿ ಬಂದರಯ್ಯ ರೇವಣಸಿದ್ದೇಶ್ವರರು ಅಂಥೇಳಿ ಅನಿಸ್ಕೊಂಡಿದ್ದು, ಲಿಂಗದಲ್ಲಿ ಉದಯವಾದ ಲಿಂಗದಿಂದ ಉದಯವಾದರು ರೇವಣಸಿದ್ದಯ್ಯಗಳು ಅಂತ ಹೇಳಿಸ್ಕೊಂಡಿದ್ದು, ಎಲ್ಲವನ್ನೂ ಕೂಡ ಆ ತ್ರಿಪುರಾಂತಕ ಲಿಂಗ ಸಾಕ್ಷಿಯಾಗಿ ನಾವು ತಿಳ್ಕೋಬೋದು. ಇವತ್ತು ಕಲ್ಯಾಣ ಹಾಳಾದರೂ ಕೂಡ ತ್ರಿಪುರಾಂತಕ ಲಿಂಗದ ಮಠ ಹಾಗೇ ಇದೆ. ಸತ್ಯ ಉಳಿಯುತ್ತೆ, ಧರ್ಮ ಉಳಿಯುತ್ತೆ ಅನ್ನೋದಕ್ಕೆ ಇದೊಂದೇ ನಿಮಗೆ ಸಾಕ್ಷಿ. ಅಲ್ಲಿ ಇವತ್ತು ರೇವಣಸಿದ್ಧರಿಲ್ಲ, ಯಾವ ಶರಣರೂ ಇಲ್ಲ. 800 ವರ್ಷ 900 ವರ್ಷ ಕಲ್ಯಾಣವು ಹಾಳಾದರೂ, ಕಟುಕರ ಕೇರಿ ಆದರೂ ಕೂಡ ತ್ರಿಪುರಾಂತಕ ಲಿಂಗ ಇವತ್ತು ಕೂಡ ಸಾಕ್ಷಿಯಾಗಿದೆ. ಅವತ್ತು ಕೂಡ ಇತ್ತು, ಶರಣರು ಬರೋಕ್ಕಿಂತ ಮುಂಚೆನೂ ಇತ್ತು. ಅದಕ್ಕೋಸ್ಕರ ಮೊದಲು ಬಸವಣ್ಣ ಮತ್ತು ಇತ್ಯಾದಿಗಳು ಅಲ್ಲಿಗೆ ಬಂದಾಗ ಮೊದಲು ಬಂದಿದ್ದೆಲ್ಲಿಗೆ ಅಂದರೆ ಕಲ್ಯಾಣದ ತ್ರಿಪುರಾಂತಕ ಲಿಂಗದ ಮಠಕ್ಕೆ ಬಂದು ಉಳ್ಕೊಂಡ್ರು ಅಂತ ಗ್ರಂಥಗಳ ಹೇಳಿಕೆ ಇದೆ. ಅದನ್ನು ನಾನು ತೋರಿಸ್ಲಿಕ್ಕೂ ತಯಾರಿದ್ದೀನಿ. ಅಕನಾಗಮ್ಮ ಮತ್ತು ಬಸವಣ್ಣ ಮೊದಲು ಅಲ್ಲಿಗೆ ಬಂದರು. ಅಲ್ಲಿ ಯಾರಿದ್ದರು? ರೇವಣಸಿದ್ಧರಿದ್ದರು. ಆದರೆ ಇದನ್ನು ಗ್ರಂಥಗಳಲ್ಲಿ ಸಿಗ್ತಾ ಇಲ್ಲ ನಮಗೆ. ಪ್ರತಿಯೊಂದಕ್ಕೂ ಶಾಸನ ಕೇಳ್ತಾರೆ, ಒಂದೊಂದು ಅಕ್ಷರಕ್ಕೂ ಶಾಸನ ಕೇಳ್ತಾರೆ. ಎಲ್ಲವನ್ನೂ ಬರೆದಿರ್ತಕ್ಕಂಥ ಶಾಸನಗಳು ನಿಮಗೆ ಎಲ್ಲಿ ಸಿಗ್ತವೆ? ನಿಮ್ಮ ತಂದೆ ತಾಯಿ ಹೆಸರು ಬರೆದಿರೋದು ಸಿಗುತ್ತಾ? ಬಸವಣ್ಣನ ಹೆಸರು ಬರೆದಿರೋದು ಸಿಗುತ್ತಾ? ಇದು ಸಾಧ್ಯವೇ? ಪ್ರತಿಯೊಂದನ್ನು ಹುಟ್ಟಿದ ಮಗುವಿನ ಹೆಸರು ನೀವು ಶಾಸನದಲ್ಲಿ ಕೇಳ್ತೀರಾ ಅಂದರೆ ನಿಮ್ಮಷ್ಟು ಅಜ್ಞಾನಿಗಳು ಯಾರೂ ಇಲ್ಲ. ಅದರಿಂದ ನಿಮಗೇನು ಪ್ರಶ್ನೆ ಅಂದರೆ ನಿಮ್ಮ ವಂಶದವರು ಎಲ್ಲಿ ಹುಟ್ಟಿದರು ಅಂತಕ್ಕಂಥ ತೋರಿಸ್ರಿ. ಬೇಡ, ಸುಮಾರು 3-4ನೇ ತಲೆಮಾರು ನಿಮ್ಮ ಹಿಂದಿನ ಅಜ್ಜನ ಹೆಸರು ನೀವು ಹೇಳ್ರಿ ಸಾಕು. ಇಷ್ಟೊಂದು ಅಮಂಗಲಮತಿಗಳಾಗಿ ನೀವು ಇದ್ದೀರಾ ಅಂದರೆ ನಿಮ್ಗೆ ಎಷ್ಟು ಮನುಷ್ಯ ಜನ್ಮದ ಹಿಂದೆ ಮುಂದಿನ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳ ಜ್ಞಾನ ಎಷ್ಟು ಮಟ್ಟಿಗೆ ನಿಮಗೆ ಅದು ದೋಷವಾಗಿ ಲೋಪವಾಗಿ ಹೋಗಿದೆ. ನಿಮಗೆ ಯಾವ ಮಟ್ಟಕ್ಕೆ ನಿಮ್ಮ ಮತಿಭ್ರಮಣೆ ಆಗಿದೆ, ಯಾವ ಮಟ್ಟಕ್ಕೆ ನೀವು ಕುದುರೆ ರೀತಿಯಲ್ಲಿ ನವನವೀನ ಕಾಲದ ಸೋಗಿಗೆ ಒಳಗಾಗಿದ್ದೀರಿ ಅಂತಕ್ಕಂಥದ್ದು ಇಲ್ಲಿ ನಿಮ್ಮ ಮತಿಯ ಶುದ್ಧತೆ ಎಷ್ಟು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಆದ್ದರಿಂದ ನಾವು ಎಷ್ಟೇ ಪ್ರಮಾಣ ಗ್ರಂಥಗಳನ್ನು, ಶಾಸನಗಳ ಆಧಾರಗಳನ್ನು ಮತ್ತು ಭೌತಿಕ ಆಧಾರಗಳನ್ನು, ಸಾಂಪ್ರದಾಯಿಕ ಆಚಾರಗಳನ್ನು ಎಲ್ಲವನ್ನೂ ತೋರಿಸಿದರೂ ಕೂಡ ಕೊನೆಯ ಪಕ್ಷ ಈ ದೇಶದಲ್ಲಿ ಬ್ರಾಹ್ಮಣರು ಮತ್ತು ಜಂಗಮರು ಬಹಳ ಸನಾತನ ವರ್ಗ, ಸನಾತನ ಧಾರ್ಮಿಕ ವರ್ಗ ಅಂತಕ್ಕಂಥದ್ದನ್ನು ನಾನು ಬಹಳ ಶ್ರದ್ಧೆಯಿಂದ ಆಧಾರಬದ್ಧವಾಗಿ ನಿಮಗೆ ಹೇಳ್ತಾ ಬಂದಿದ್ದೇನೆ. ಯಾರೇ ಧಾರ್ಮಿಕ ವಲಯದಲ್ಲಿ ಯಾರೇ ಇಲ್ಲ ಅಂದರೂ ಕೂಡ ಭಾರತದಲ್ಲಿ ಶಾಸನಗಳ ಆಧಾರವಾಗಿ, ವೇದಾಗಮಗಳ ಆಧಾರವಾಗಿ ಈ ವೀರಶೈವ ಜಂಗಮರು ಮತ್ತು ಬ್ರಾಹ್ಮಣರು ಇದ್ದೇ ಇದ್ದಾರೆ. ಆದರೆ ನೀವೇನು ಮಾಡ್ತಾ ಇದ್ದೀರಿ? ವೀರಶೈವ ಜಂಗಮರನ್ನ ಇಲ್ಲ ಅಂತ ಹೇಳ್ತೀರಿ, ಬ್ರಾಹ್ಮಣರ ಬಗ್ಗೆ ನೀವು ಅವ್ರ ತಂಟೆ ಹೋಗಲ್ಲ. ಯಾಕಂದರೆ ಅವ್ರದ್ದೇ ಬೇರೆ ಇದೆ. ನಾವು ನಿಮಗೆ ಬಹಳ ಹತ್ತಿರದಲ್ಲಿ ಬಹಳ ಸುಲಭವಾಗಿ ಬಿಟ್ಟು ಕೈ ಸಿಗ್ತಾ ಇದ್ದೀವಿ. ವೀರಶೈವ ಜಂಗಮರು ಅದು ನಿಮಗೆ ಬಹಳ ಸದರ. ಅದರಿಂದ ವೀರಶೈವ ಜಂಗಮರು ಎಲ್ಲರನ್ನೂ ಎದೆಗೆ ಹಚ್ಕೊಂಡು ನೀನು ಬಾ ನೀನು ಬಾ ಅಂತೇಳಿ ಎಲ್ಲರಿಗೂ ಯಾವಾಗ ಲಿಂಗ ಕಟ್ಟಿದ್ರೋ ಅದು ನಿಮಗಿವತ್ತು ಬಹಳ ತಲೆ ಪ್ರತಿಷ್ಠೆಯಾಗಿ ಮೆರೀತಾ ಇದೆ. ಇದು ಸಾಮಾಜಿಕ ಅಧ್ಯಯನ, ಇದೇನು ಬೇರೆ ಸುಮ್ಮನೆ ಮಾಮೂಲಿ ಮಾತಲ್ಲ. ಸಾಮಾಜಿಕ ಅಧ್ಯಯನದ ಒಂದು ಹೇಳಿಕೆ ಇದು, ಸಾಂಪ್ರದಾಯಿಕ ಹೇಳಿಕೆ. ನೀವು ಎಲ್ಲಿದ್ದರೋ ಅಲ್ಲೇ ಬಿಟ್ಟಿದ್ದರೆ ಭಾಳ ಚೆನ್ನಾಗಿರ್ತಾ ಇತ್ತು. ನಿಮಗೂ ಲಿಂಗಕ್ಕೂ ಸಂಬಂಧ ಇಲ್ಲಪ್ಪ, ಮಾಂಸಾಹಾರಿಗಳಿಗೆ ಲಿಂಗ ಕೊಡೋಂಗಿಲ್ಲ,
ಧರ್ಮ ಮೊದಲು ತಿಳ್ಕೊ, ಗುರು ಹಿರಿಯರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡು, ಅನಂತರ ನಿನ್ನ ಲಿಂಗ ಬರುತ್ತೆ. ಸುಮ್ಮನೆ ನಿನಗೆ ಯಾತಕ್ಕೆ ಲಿಂಗ, ನೀನೇನು ಕೆಲಸ ಮಾಡ್ತೀಯ ಅದನ್ನು ಮಾಡ್ಕೊಂಡು ಹೋಗು. ಅಷ್ಟು ಸುಲಭ ಅಲ್ಲ ಲಿಂಗದ ಅನುಸರಣೆ. ಲಿಂಗ ಅಂದರೆ ಬಹಳ ದೊಡ್ಡ ವಸ್ತು ಅದು ಅಂತೇಳಿ ಸುಮ್ಮನೆ ಇದ್ದಿದ್ದರೆ ಸರಿ ಹೋಗ್ತಾ ಇತ್ತು. ನೀವು ಈ ಜಂಗಮರು ಏನು ಮಾಡಿದರು, ಸುಲಭವಾಗಿ ಲಿಂಗ ಕೊಟ್ಬಿಟ್ರು. ಯಾಕಂದ್ರೆ ಒಬ್ಬ ಶಿಷ್ಯನಾರು ಇರಲಿ ಕೊನೆ ಪಕ್ಷ ಅಂತ ಕೊಟ್ಟರು ಅವರು. ನಾನು ಹೇಳ್ತೀನಿ ನೋಡಿ, ನಿಮ್ಮನ್ನು ದೊಡ್ಡ ಪ್ರಮಾಣದಲ್ಲಿ ಮಾಂಸಾಹಾರ ಬಿಡಿಸಿ ನಿಮ್ಮನ್ನು ಉದ್ಧಾರ ಮಾಡೋಕ್ಕಾಗಲ್ಲ ಅಂತ ಜಂಗಮರಿಗೂ ಗೊತ್ತಿತ್ತು. ಇದು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಅವ್ರು ಮಾಡಿದ್ದೇನು ಕೆಲಸ ಅಂದರೆ, ಕೊನೆಯ ಪಕ್ಷ ಒಬ್ಬ ಶಿಷ್ಯ ಇರಲಿ ನನ್ನ ಜೊತೆ ಲಿಂಗವಂತ. ಇದು ವೀರಶೈವ ಧರ್ಮದ ನಿಯಮ. ಗುರುವಿನ ಸೇವೆ ಮಾಡಲಿಕ್ಕೂ ಕೂಡ ಲಿಂಗಿ ಆಗಿರತಕ್ಕಂಥ ಒಬ್ಬ ಶಿಷ್ಯ ಬೇಕು. ಪತ್ನಿ ಇದ್ದರೂ ಕೂಡ ಲಿಂಗಿ ಆಗಿರಬೇಕು. ಪರಿವಾರ ಇದ್ದರೂ ಕೂಡ ಲಿಂಗ ಪರಿವಾರವೇ ಇರಬೇಕು. ಯಾಕಂದರೆ ವೀರಶೈವರ ಮನೆಗಳಿಗೂ ಸುತ್ತಲೂ ಲಿಂಗಮುದ್ರೆ ಕಲ್ಲುಗಳು, ಮಠಕ್ಕೂ ಲಿಂಗಮುದ್ರೆ ಕಲ್ಲುಗಳು, ಜಮೀನಿಗೂ ಲಿಂಗಮುದ್ರೆ ಕಲ್ಲುಗಳು, ಅವರು ಸಾಕಿರ್ತಕ್ಕಂಥ ಪ್ರಾಣಿಗೂ ಲಿಂಗಮುದ್ರೆಗಳು, ಇವೆಲ್ಲವೂ ಕೂಡ ಹಿಂದಿನಿಂದ ಬಂದಂಥ ಸಂಪ್ರದಾಯಗಳು. ಆದ್ದರಿಂದ ಈ ಜೊತೆಯಲ್ಲಿರ್ತಕ್ಕಂಥ ಶಿಷ್ಯ ಕೂಡ ಲಿಂಗಿ ಆಗಿರಲಿ ಅನ್ನೋ ಒಂದೇ ಉದ್ದೇಶದಿಂದ ನಿಮಗೆ ಲಿಂಗ ಕೊಟ್ಟರೆ ವಿನಃ ಯಾವುದೇ ಶರಣರು ನಿಮ್ಮೂರಿಗೆ ಬಂದು ಲಿಂಗ ಕೊಟ್ಟಿಲ್ಲ. ಇದು ಸತ್ಯ. ಯಾರೋ ಒಬ್ಬರು ಇವತ್ತು ನೋಡಿ, ನಾನು ಅದಕ್ಕೆ ಸಾಕ್ಷ್ಯಾಧಾರ ತೋರಿಸ್ತೀನಿ, ನೀವು ಪ್ರಶ್ನೆ ಮಾಡ್ಬೋದು. ಹರಳೆಯನಿಗೆ ಲಿಂಗ ಕೊಟ್ಟರು, ಹರಳೆಯನ ವಂಶಸ್ಥರ ತೋರಿಸ್ರಿ. ನೀವು ಇವತ್ತು ಯಾವ ಊರಲ್ಲಿದ್ದಾರೆ, ಅವ್ರು ಲಿಂಗಿಗಳಾಗಿದ್ದಾರೋ ಏನು ಹಂಗೆ ಉಳಿದಾರೋ ತೋರಿಸ್ರಿ. ಮಾದಾರ ಚೆನ್ನೈಯನ್ನು ಹೇಳ್ತೀರಿ, ಅವ್ರ ವಂಶ ತಂದು ತೋರಿಸ್ರಿ ನಮಗೆ, ಅವರೆಲ್ಲ ಲಿಂಗಧಾರಿಗಳಾಗಿದ್ದಾರ. ಇನ್ನೂ ಬೇರೆ ಶರಣರು ತೋರಿಸ್ರಿ. ನೀವು ಹಡಪದ ಅಪ್ಪಣ್ಣಿಂದ ಹಿಡ್ಕೊಂಡು ನೀವು ಅವ್ರ ವಂಶ ಎಲ್ಲಿಗೋಯ್ತು, ಅವ್ರ ವಂಶದವ್ರು ಎಲ್ಲಿ ಉಳಿದಾರೆ ನೀವು ಯಾರೂ ಸಂಶೋಧನೆ ಮಾಡಿಲ್ಲ. ಇವತ್ತಿನವರೆಗೂ ಆಗಿಲ್ಲ ನಿಮ್ಮ ಕೈಲಿ. ಕೊನೆ ಪಕ್ಷ ಅವ್ರದ್ದೆಲ್ಲ ಬಿಡ್ರಿ, ಬಸವಣ್ಣನ ಸಮಾಧಿ ಎಲ್ಲೈತಿ ಅಂತಲೂ ಕೂಡ ನಿಮಗೆ ಗೊತ್ತಿರಲಿಲ್ಲ. 70-75ನೇ ಇಸ್ವಿವರೆಗೂ ನಿಮಗೆ ಬಸವಣ್ಣನ ಸಮಾಧಿ ಎಲ್ಲಿ ಬಿದ್ದಿತ್ತೆ ಅನ್ನೋದೇ ನಿಮಗೆ ಗೊತ್ತಿರಲಿಲ್ಲ. ನಾವು ಸಂಶೋಧನೆ ಬಿಟ್ಟು ಇಂಥ ಸಹಜವಾದ ವಿಷಯ ಹೇಳಿದ್ರೆ ಸಾಕು, ನಿಮ್ಮ ಬಾಯಿಗಳು ಮುಚ್ಕೊಂತವೆ. ಸಂಶೋಧನೆ ಮಾಡಿದ್ದಾಯಿತು, ನಾನೆಲ್ಲ ಹೇಳಿದ್ದಾಯಿತು. ನಿನ್ನೆವರೆಗೆ ಎಲ್ಲ ವಿಷಯನೂ ಹೇಳಿದೆ. ರೇವಣಸಿದ್ದರು ನೋಡಪ್ಪ, ವೀರಶೈವರು ಕಣಪ್ಪ, ಅವರು ಲಾಕುಳ ಜೈನ ಬ್ರಾಹ್ಮಣ ಮೂಲದವರಪ್ಪ, ಅವ್ರದ್ದು ತುಂಬ ಮಹತ್ವ ಭಾಳ ಇದೆ, ಅವರಂಥ ಸಿದ್ಧರು ಮತ್ತೊಬ್ಬರಿಲ್ಲ. ನೀವು ಸಿದ್ಧರು ಅಂದರೆ ಎಲ್ಲವರು ಒಂದೇ ಮಾಡ್ಕೋಬೇಡ್ರಿ. ಕುರುಬ ಸಿದ್ಧರು ಒಂದೇ, ಉಳಿದವರು ವೀರಶೈವ ಸಿದ್ಧರು, ಜೈನ್ ಸಿದ್ಧರು, ಬೌದ್ಧ ಸಿದ್ಧರು, ಗೋರಂಟಿ ಸಿದ್ಧರು, ನಾಥ್ ಸಿದ್ಧರು, ಬೋಡ್ ಸಿದ್ಧರು, ಸುಡ್ಗಾಡು ಸಿದ್ಧರು, ಎಲ್ಲ ಒಂದೇ ಸಿದ್ಧರು ಅಂತ ತಿಳ್ಕೊಬೇಡ್ರಿ. ಪಾಶುಪತ್ ಸಿದ್ಧರೇ ಬೇರೆ, ವೀರಶೈವ ಸಿದ್ಧರು ಇವೆಲ್ಲ ಭಾಳ ಇದೆ ಅಂತೇಳಿ ನಾನು ಸಿದ್ಧ ಪರಂಪರೆ ಬಗ್ಗೆ ಬಹಳ ಅಧ್ಯಯನ ಮಾಡಿ ನಿಮಗೆ ಹೇಳಿದೆ. ಆರೋಡು ಸಿದ್ಧರು, ಅವಧೂತ ಸಿದ್ಧರು, ಎಷ್ಟಿದೆ ಸಿದ್ಧರಲ್ಲಿ. ಅದಕ್ಕೆ ಹೇಳಿದೆ ನಾನು, ನಿಮ್ಮ ತಲೆಗೆ ಹೋಗಲಿಲ್ಲ, ಅದಕ್ಕೆ ನಾನು ಕೈ ಬಿಟ್ಟೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈಗ ಸಮಾಜದಲ್ಲಿ ಈಗ ಏನು ನಡೀತಾ ಇದೆ ಪ್ರಸ್ತುತ ವಿದ್ಯಮಾನಗಳು, ಲಿಂಗವಂತರ ಮಟ್ಟ ಏನಿದೆ, ಅವರ ಆಧ್ಯಾತ್ಮಿಕ ಮಟ್ಟ ಏನಿದೆ, ಅವರ ನೈತಿಕ ನಿಲುವೇನಿದೆ, ಅವರ ಸಾಧನೆ ಏನಿದೆ, ಅವರ ಬೋಧನೆ ಏನಿದೆ, ಅವರ ವೇದನೆ ಏನಿದೆ, ಅವ್ರ ರೋದನೆ ಏನಿದೆ, ಇದನ್ನು ಹೇಳಕೊಟ್ಟಿದ್ದೀನಿ ನಾನೀಗ. ಸಾಕು, ಎಲ್ಲ ರೀತಿಯೂ ಹೇಳಿದೆ. ರೇವಣಸಿದ್ಧರದು ಗುಮ್ಮಳಾಪುರ ಶಾಸನದಲ್ಲಿ ಭಾರದ್ವಾಜ ಗೋತ್ರ ಅಂತ ಇದೆಯಪ್ಪ, ಇದನ್ನು ಬಿಡಿಸೋದು ಕಷ್ಟ, ಏಕೆ ಆ ರೀತಿ ಬಂತು. ಇನ್ನೊಂದು, ಶ್ರೀಶೈಲ ಪಂಡಿತಾರಾಧ್ಯರ ಮಗಳು ಸೋಮಲಾದೇವಿ ಮದುವೆಯಾಗಿದ್ದರು. ಶ್ರೀಶೈಲ ಪಂಡಿತಾರಾಧ್ಯರು ಜಂಗಮರು, ಆರಾಧ್ಯ ಜಂಗಮರು, ಅದರಲ್ಲೂ ಆರಾಧ್ಯ ಜಂಗಮರು, ಬ್ರಾಹ್ಮಣ ಮೂಲದವರು. ಅವರು ತಮ್ಮ ಕನ್ಯೆಯನ್ನು ಕುರುಬರಿಗೆ ಮದುವೆ ಮಾಡಿಕೊಡೋದು ಉಂಟೆ. ಇದು ಕಾಮನ್ ಸೆನ್ಸ್, ಇದು ಜನರಲ್ ನಾಲೆಡ್ಜ್ ಉಪಯೋಗಿಸ್ರಿ, ಸಾಮಾಜಿಕ ಜ್ಞಾನ ಉಪಯೋಗಿಸ್ರಿ. ಇವತ್ತಲ್ಲ, ಬಸವಣ್ಣನ ಕಾಲದಲ್ಲೇ ಆ ರೀತಿ ಇತ್ತು ಸಮಾಜ. ಅಂದರೆ ವೇದಾಗಮಗಳ ಕಾಲದಲ್ಲೇ ಜನ ಸಂಪ್ರದಾಯಕ್ಕಾಗಿ ಧರ್ಮಕ್ಕಾಗಿ ಕಿತ್ತಾಡಿದ್ದಾರೆ ಅಂತಂದರೆ ಇನ್ನು ಇವತ್ತಿನ ಕಾಲ ಹಿಂದಿನ ಕಾಲ ಕೇಳಬೇಕೆ? ಎಲ್ಲ ಕಾಲದಲ್ಲೂ ಒಂದೇ ಇದೆ. ಸತ್ಯ ಹರಿಶ್ಚಂದ್ರನ ಕತೆ ಯಾಕೆ ಹುಟ್ಟಿತು? ಸುಳ್ಳುಗಾರರು ಬಹಳ ಇದ್ದರು ಅಂತ ಹುಟ್ಟಿತು. ಇದು ನೀವು ತಿಳ್ಕೋಬೇಕು. ರಾಮ ಬಂದ, ರಾವಣನ ಕೊಂದ. ಏನು ಕಾರಣ? ಅಂಥ ಘನ ಕಾರಣ ಏನೂ ಇಲ್ಲ. ರಾಮಾಯಣ ಹುಟ್ಟಿತು, ಮಹಾಭಾರತ ನಡೀತು, 18 ದಿವಸ ಯುದ್ಧ ಆಯಿತು, ಕೌರವರು ಪಾಂಡವರು ಇದ್ದರು, ಅದು ಒಂದು ಕಥೆ ಆಯಿತು. ಏನು ಹೇಳಿದನು ಸರ್ವಜ್ಞ?
ಹಾದರದ ಕಥೆಯನ್ನು ಸೋದರರ ವಧೆಯನ್ನು ಆಧರಿಸಿ ಪುಣ್ಯ ಕಥೆಯೆಂದು ಹೇಳುವರು ಮಾದಿಗರು ನೋಡ ಸರ್ವಜ್ಞ ಅಂತ ಹೇಳಿದ್ದಾನೆ. ಮಹಾಭಾರತ ಏನು ಆಧಾರದ ಕತೆ? ನಾವು ಹೇಳ್ಬೋದು ಅದೊಂದು ಒಳ್ಳೆ ಸೈಕಾಲಜಿ, ಅದೊಂದು ಮನಃಶಾಸ್ತ್ರ, ಅದೊಂದು ಒಳ್ಳೊಳ್ಳೆ ಪಾತ್ರಗಳು ಬಂದವೆ, ಚೆನ್ನಾಗಿ ತಿಳ್ಕೊಬೋದು, ಟೈಮ್ ಪಾಸ್ ಆಗುತ್ತೆ ಅಂತ ಬೇರೆನೇ ಹೇಳಿದರೆ, ಸರ್ವಜ್ಞ ಒಂದೇ ಮಾತಲ್ಲಿ ಮುಗಿಸಿದ್ದಾನೆ. ಆಧಾರದ ಕಥೆಯನ್ನು ಸೋದರರ ವಧೆ. ರಾಮಾಯಣ ಆಧಾರದ ಕತೆ, ಏನೂ ಇಲ್ಲ. ರಾವಣ ಇದ್ದ, ಶಿವಭಕ್ತನಾಗಿದ್ದ, ನಿಷ್ಠಾವಂತನಾಗಿದ್ದ, ಹಲವಾರು ವಿದ್ಯೆಗಳಲ್ಲಿ ಪಾರಂಗತನಾಗಿದ್ದ, ಬ್ರಾಹ್ಮಣನಾಗಿದ್ದ, ಅತ್ಯಂತ ಶಿವಭಕ್ತನಾಗಿದ್ದ, ಲಿಂಗ ಸ್ಥಾಪನೆ ಮಾಡ್ತಾ ಇದ್ದ, ಕೈಲಾಸಕ್ಕೆ ಹೋಗಿ ಶಿವನ ಆತ್ಮಲಿಂಗವನ್ನು ತಂದ, ಅದನ್ನು ಕುತಂತ್ರದಿಂದ ಯಾರೋ ಭೂಮಿಗೆ ಇಡಿಸಿದರು, ಅವನ ಕೈ ಸಿಗಬಾರ್ದು ಅಂತೇಳಿ, ಅವನಿಗೆ ಶಕ್ತಿ ಬರುತ್ತೆ ಅಂತ. ತಪಸ್ ಮಾಡಿದರೆ, ಲಿಂಗ ಪೂಜೆ ಮಾಡಿದರೆ ಶಕ್ತಿ ಹೆಚ್ಚಾಗುತ್ತೆ. ಅದನ್ನು ಬಿಡಿಸ್ತಕ್ಕಂಥವ್ರು ಒಂದು ವರ್ಗ ಅವತ್ತೇ ಇದ್ದರು. ಇದರಿಂದ ಎಲ್ಲ ಕಾಲದಲ್ಲೂ ಕೂಡ ಕುತಂತ್ರಿಗಳು ಇದ್ದೇ ಇದ್ದಾರೆ. ನಮಗೆ ಕೃಷ್ಣನ, ರಾಮನ ಮತ್ತು ಹಲವಾರು ವೈಷ್ಣವಿಕ ದಶಾವತಾರಗಳ ಕಥೆಗಳಲ್ಲಿ ಈ ಎಲ್ಲ ಕುತಂತ್ರಗಳು ಬಳಕೆಯಾಗಿದ್ದಾವೆ. ಶೈವ ಧರ್ಮದಲ್ಲಿ ಯಾವುದೇ ಕುತಂತ್ರ ಬಳಕೆಯಾಗಿದ್ದು ನಾವು ಕಂಡಿಲ್ಲ. ಆದ್ದರಿಂದ ಅಂದಿನ ಕಾಲದಲ್ಲೇ ಶೈವ ವೈದಿಕ ಸಂಘರ್ಷಗಳು ನಡೆದಿದ್ದಾವೆ. ಇವತ್ತೇನು ಹೊರತಲ್ಲ. ಅದಕ್ಕೋಸ್ಕರ ಇವತ್ತೇನಾಗಿದೆ ಅಂದರೆ ಸಮಾಜದಲ್ಲಿ ಇವತ್ತು ಕೂಡ ಎರಡು ವರ್ಗ ಇದೆ. ಒಂದು ಧಾರ್ಮಿಕ ವರ್ಗ, ಒಂದು ಅಧಾರ್ಮಿಕ ವರ್ಗ. ಒಂದು ಮಾಂಸಾಹಾರಿ, ಒಂದು ಸಸ್ಯಾಹಾರಿ. ಒಂದು ಒಳ್ಳೆಯದು, ಒಂದು ಕೆಟ್ಟದು. ಒಂದು ವಿರೋಧಿ, ಒಂದು ಪರ. ಒಂದು ದೇಶಭಕ್ತಿ, ಒಂದು ದೇಶದ್ರೋಹಿ. ಒಂದು ಹೌದು, ಒಂದು ಅಲ್ಲ. ಇಂಥ ಒಂದು ಪ್ರಸಂಗಗಳು ಹಿಂದಿನಿಂದ ಇದ್ದಾವೆ. ಆದ್ದರಿಂದ ಇದನ್ನು ನಾವು ಜನರಲ್ಲಾಗಿ ಹೇಳಿದರೆ ತುಂಬ ಒಳ್ಳೆಯದು. ನಿಮ್ಮ ಲಿಂಗವಂತರ ಮನೆಯ ದೇವರ ಗೂಡುಗಳು ಮ್ಯೂಸಿಯಂಗಳಾಗಿದ್ದಾವೆ ಅಂತ ಒಬ್ಬರು ಹೇಳ್ತಾರೆ. ಆಗ ಆ ಮ್ಯೂಸಿಯಮ್ಮನ್ನು ಖಾಲಿ ಮಾಡಬೇಕಾದ್ರೆ ಅದರಲ್ಲಿ ಏನೇನು ಸಿಕ್ತು ಅಂದರೆ, ಮನೆಯಲ್ಲಿರ್ತಕ್ಕಂಥ ಲಿಂಗವಂತರ ಲಿಂಗಗಳೆಲ್ಲ ಅದರಲ್ಲೇ ಇದ್ದು. ಇದನ್ನು ಹೇಳಲ್ಲ ಅವರು, ಅದನ್ನು ನಾವು ಹೇಳಬೇಕು. ಅವನ್ನು ಸೇರಿಸಿ ಗುಡಿಸಿ ಹಾಕಕ್ಕೆ ಸಾಧ್ಯವೇ? ಅವ್ಯಾಕೆ ಗೂಡಿಗೆ ಬಂದು ಕೊರಳಲ್ಲಿ ಯಾಕಿರಲಿಲ್ಲ? ಹಂಗಾದರೆ ಇವತ್ತಿನ ಎಲ್ಲ ಲಿಂಗವಂತರ ಮನೆಗಳಲ್ಲಿ, ಎಲ್ಲ ಲಿಂಗವಂತರ ಮನೆ ಬಿಟ್ಬಿಡಿ, ವೀರಶೈವರದ್ದು ಮನೆ ಬಿಟ್ಬಿಡಿ, ನಿಮ್ಮ ಭಕ್ತರ ಮನೆಯ ಕೂಡುಗಳಲ್ಲಿ ಇವಿಲ್ವಾ? ಈಗಲೂ ಕೂಡ ಇಲ್ವಾ? ಇಂಥ ಒಂದು ಪ್ರಸಂಗಗಳು ಇವತ್ತು ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ ನಾವು ಜವಾಬ್ದಾರಿಯುತವಾಗಿ ಉತ್ತರವನ್ನು ಕೊಡಬೇಕಾಗಿದೆ. ಕೇವಲ ಯಾರೋ ಹೇಳ್ತಾರೆ ಅಂಥೇಳಿ ವಿಚಾರವಾದಿಗಳು, ತುಂಬ ಕ್ರಾಂತಿಕಾರಿಗಳು ಶರಣರ ವಚನಗಳನ್ನು ಆಧಾರವಾಗಿಟ್ಕೊಂಡು ಏನೇನೋ ಹೇಳ್ತಾ ಇದ್ದಾರೆ. ಅದಕ್ಕೊಂದಿಷ್ಟು ಜನಗಳ ಗುಂಪಿದೆ, ಅದಕ್ಕೆ ಸಪೋರ್ಟ್ ಇದೆ, ಅವರು ಜನಪ್ರಿಯರಾಗಿದ್ದಾರೆ ಅಂಥೇಳಿ ನಮ್ಮ ಧರ್ಮವನ್ನು ನಾವು ಅಲ್ಲಗಳಿಸ್ಕೊಂಡು ಗಳಿಸ್ಕೊಂಡು ಮೂಗು ಮುರಿಸ್ಕೊಂಡು ಮುಕ್ಕಾಮೂಢರಾಗಿ ಜೀವನ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಸನಾತನ ಕಾಲದಿಂದಲೂ ಇರತಕ್ಕಂಥ ಇವತ್ತಿನ ಎಲ್ಲ ಮಠಗಳಿಗೂ, ಎಲ್ಲ ಧರ್ಮಕ್ಕೂ, ಲಿಂಗವಂತರಿಗೂ ಮೂಲ ಕಾರಣವಾಗಿರತಕ್ಕಂಥ ಸನಾತನ ವೀರಶೈವ ಜಂಗಮ ಧರ್ಮವನ್ನು ಬಿಡಬೇಕೇ? ಅವ್ರು ಹೇಳ್ತಾರೆ ಅಂಥೇಳಿ ಮೂಲಿಗೆ ತಳ್ಳಬೇಕೇ? ಹಂಗಾರೆ ನೀವೆಲ್ಲಿಗೆ ಹೋಗ್ತೀರಿ ಜಂಗಮರು? ಅದು ಪ್ರಶ್ನೆ ನಿಮ್ಮ ಮೇಲಿದೆ. ಪಂಚಪೀಠಗಳನ್ನು ಹಿಗ್ಗಾಮುಗ್ಗ ಅಲ್ಲಗಳೆಯಲಾಗ್ತಾ ಇದೆ. ಸುಮ್ಮನೆ ಅವ್ರ ಪಾಡಿಗೆ ಅವರು ಭಾಷಣ ಮಾಡಿಕೊಂಡು ಊರೂರಿಗೆ ಅಲಿತಾ ಇದ್ದರೆ ಇದಕ್ಕೆ ಉತ್ತರ ಕೊಡೋರು ಯಾರು? ಇದು ಭಾಳ ದೊಡ್ಡ ಪ್ರಶ್ನೆ. ಸಂಶೋಧಕರು ಎಲ್ಲಿ ಬರ್ತಾರೆ ನಿಮಗೆ? ಯಾರೋ ಒಬ್ಬ ಬರ್ತಾನೆ, ಅವನಿಗೇನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಅವನ ಜಾತಕದಲ್ಲಿ ಆ ಯೋಗ ಇರುತ್ತೆ, 2 ಬುಕ್ ಬರೀತಾನೆ, ಹೋಗ್ತಾನೆ. ಇದನ್ನು ನಿರಂತರ ಕಾಪಾಡೋರು ಯಾರು? ಹಂಗಾರೆ ನೀವು ಅವ್ರು ಹೇಳಿದ್ದಕ್ಕೆಲ್ಲ ಉತ್ತರ ಕೊಡೋರು ಯಾರು? ನೀವು ಅದಕ್ಕೆ ನಾನೇನು ಮಾಡಿದೆ, ತೀರ್ಮಾನ ಮಾಡಿದೆ, ಇನ್ನು ಏನು ಬೇಕಾದ್ರೂ ಆಗ್ಬೋದು, ಕೂಗಾಡೋರು ಕೂಗಾಡ್ಬೋದು. ಇಲ್ಲಿ ನರಿನೂ ಇರುತ್ತೆ, ಕುರಿನೂ ಇರುತ್ತೆ, ಹುಲಿ ಸಿಂಹಗಳು ಇರ್ತವೆ. ನರಿ ಏನು ಮಾಡುತ್ತೆ? ಯಾವುದಾದ್ರೂ ಒಂದು ಬಲಿ ಪ್ರಾಣಿ ಕಂಡಾಗ ಹುಲಿ ಮತ್ತು ಸಿಂಹ ಅಕ್ಕಪಕ್ಕ ಇದ್ದಂಥ ಜಾಗದಲ್ಲಿ ಹೋಗಿ ಬಳ್ಳಿಕ್ಕುತ್ತೆ, ಕೂಗುತ್ತೆ. ಅದಕ್ಕೆ ಬಳ್ಳು ಅಂತ ಕರೀತಾರೆ. ಈ ಬಳ್ಳು ಕೂಗಿದ್ಕೊಳ್ಳೆ ಏನು ಮಾಡುತ್ತೆ? ಹುಲಿ ಸಿಂಹಗಳು ಜಾಗೃತವಾಗ್ತವೆ, ಇಲ್ಲೆಲ್ಲೋ ಬಲಿ ಇದೆ ಅಂತ. ಆಗ ಅದು ಓಡಿ ಬಂದು ಹುಡುಕಿ ಬಲಿಯ ಹಿಡಿದು ತಿನ್ನುತ್ತೆ. ಆಮೇಲೆ ಅಳಿದುಳಿದದ್ದನ್ನು ಇದು ತಿನ್ನುತ್ತೆ. ಇಂಥ ಒಂದು ಜನಗಳು ಇವತ್ತು ಕೂಡ ಇದ್ದಾರೆ. ಅದಕ್ಕೋಸ್ಕರ ನಾವು
ಧರ್ಮ ಬಹಳ ಅಖಂಡವಾದ್ದಾದ್ದರಿಂದ ಅನಾದಿ ಕಾಲದಿಂದಲೂ ಬಂದಿದ್ದರಿಂದ ಸನಾತನ ಅಂತ ಹೇಳೋದ್ರಿಂದ ಅದು ಸದ್ಧರ್ಮವಾದ್ದರಿಂದ ಇಲ್ಲಿ ಸನಾತನ ಧರ್ಮ ಅಂದರೆ ಸದ್ಧರ್ಮ. ಸದ್ಧರ್ಮ ಅಂತಂದರೆ ಕೇವಲ ಯಾವುದೋ ಒಂದು ಮಠದ ಧರ್ಮ ಅಲ್ಲ ಅದು. ನನ್ನ ಅಧ್ಯಯನದ ಪ್ರಕಾರ ಸದ್ಧರ್ಮ ಅಂತಂದರೆ ಸನಾತನ ಧರ್ಮ, ಸಾಧು ಧರ್ಮ ಅಂತಂದರೆ ಸಾತ್ವಿಕ ಧರ್ಮ. ಅದು ಜೈನ ಧರ್ಮದ ಒಂದು ಭಾಗ. ಆ ಜೈನ ಧರ್ಮವು ಮತ್ತೆ ಶೈವ ಧರ್ಮಕ್ಕೆ ಅಧೀನಕ್ಕೆ ಒಳಪಟ್ಟಿದೆ. ಅದು ಶಿವನ ಶಾಂತತೆ, ತಪಸ್ಸು, ಧ್ಯಾನ, ಯೋಗ ಇತ್ಯಾದಿ ಸದ್ಗುಣಗಳಿಂದ ಬಂದಿರತಕ್ಕಂಥ ಸದ್ಧರ್ಮವೇನಃ ಇವತ್ತಿನ ಯಾವುದೋ ಒಂದು ಜಾತಿ ಮಠದ ಧರ್ಮ ಅಲ್ಲ, ಅದರ ಸ್ವತ್ತು ಅಲ್ಲ. ಅದಕ್ಕೆ ಪೂರಕವಾಗಿ ಉಜ್ಜಯಿನಿ ಪೀಠದಲ್ಲಿರ್ತಕ್ಕಂಥ ಹಲವಾರು ಅವಶೇಷಗಳು ಯಾವುದು ಸದ್ಧರ್ಮ ಅಂತ ಹೇಳ್ತಾ ಇದ್ದಾವೆ. ಅದು ಕೂಡ ಅದು ಉಜ್ಜಯಿನಿಯಲ್ಲಿರ್ತಕ್ಕಂಥದ್ದು ಜೈನ ಧರ್ಮದ ಬಸದಿ. ಅದು ಕೂಡ ಶುದ್ಧ ಜೈನ ಧರ್ಮದ ಬಸದಿ ಅಲ್ಲ, ಅದು ವೀರಶೈವ, ಜೈನ ಮತ್ತು ಬೌದ್ಧ ಎಲ್ಲರ ಸಮನ್ವಯದ ತ್ರಿಮೂರ್ತಿಗಳು ಮತ್ತು ಜಿನಬುದ್ಧರನ್ನು ಪೂಜೆ ಮಾಡ್ತಕ್ಕಂಥ ಒಂದು ಪಂಚಕೂಟದ ಪಂಚಮಠಗಳ ಪರಂಪರೆಯ ಬಸದಿ ಅದು. ಇದು ಲಾಕುಳ ಶೈವ ಮೂಲದ್ದು. ಇಂಥ ಪಂಚಮಠಗಳ ಪರಂಪರೆ ಸಾಕಷ್ಟು ನಮ್ಮ ದೇಶದಲ್ಲಿದ್ದಾವೆ. ದೇಶದಾದ್ಯಂತ ಊರುಗಳಲ್ಲೆಲ್ಲ ಕೂಡ ಪಂಚಮಠಗಳ ಪರಂಪರೆ ಇದೆ. ನಾನು ನಿನ್ನೆ ದಿವಸದ ಬರವಣಿಗೆಯಲ್ಲಿ ಈ ಪಂಚಮಠಗಳ ಉಲ್ಲೇಖವನ್ನು ಕೊಟ್ಟಿದ್ದೇನೆ. ಈ ಪಂಚಮಠಗಳಲ್ಲಿ ಏನಿರುತ್ತೆ ಅಂದರೆ ಪಂಚಕೂಟಾಲಯ ಇರುತ್ತೆ. ಅಲ್ಲಿ 5 ಮೂರ್ತಿಗಳು ಇರ್ತವೆ, ಅದಕ್ಕೆಲ್ಲ 5 ಗೋಪುರ ಇರುತ್ತೆ. ಕೆಲವು ಕಡೆ ಗೋಪುರ ಇಲ್ಲದಿದ್ದರೂ ಪಂಚಕೂಟಾಲಯಗಳು ಇದ್ದಾವೆ. 3 ಕೋಣೆಯ ಸಂತತಿ, 5 ಕೋಣೆಯ ಸಂತತಿ, ಬೆಳ್ಳಿಯ ಸಂತತಿ, ಭುಜಂಗಾವಳಿ ಅಂತೆಲ್ಲ ವೀರಶೈವ ಜಂಗಮರ ಚರಿತ್ರೆಯಲ್ಲಿ ಬರ್ತವೆ. ಅದು ಅಧ್ಯಯನಕ್ಕೆ ಸಂಬಂಧಪಟ್ಟ ವಿಷಯ. ಇದು ಬಹಳ ಜನಗಳಿಗೆ ಗೊತ್ತಿಲ್ಲ. ಜಂಗಮರು ಅಂದರೆ ಏನೋ ಊರಾಗಿರೋ ಐನಾರು ಅಂತ ಹೇಳ್ಕೊಂಡು ಸುಮ್ಮನೆ ಆಗ್ಬಿಡ್ತಾರೆ. ಆದರೆ ಅದರಿಂದಕ್ಕೆ ಅಧ್ಯಯನ ಮಾಡ್ತಾ ಹೋದಾಗ ಜಂಗಮರ ಚರಿತ್ರೆ ಆಕಾಶಕ್ಕೂ ಮುಟ್ಟಲ್ಲ, ಅಷ್ಟು ಅನಂತವಾಗಿದೆ. ಇಂಥ ಒಂದು ಧರ್ಮವನ್ನು ಇವತ್ತು ಅಲ್ಲಗಳಿತಾ ಇದ್ದಾರೆ ಅಂದರೆ ಯಾರಿಗಾದ್ರೂ ಕೋಪ ಬರುತ್ತೆ. ಅದಕ್ಕೋಸ್ಕರ ನನ್ನ ಕೆಲಸವನ್ನು ನಾನು ಶ್ರದ್ಧೆಯಿಂದ ಮಾಡಿದ್ದೇನೆ. ಇನ್ನು ನಿಮಗೆ ಸೇರಿದ್ದು, ಪೀಠಗಳಿಗೆ ಸೇರಿದ್ದು ಮತ್ತು ಭಕ್ತರಿಗೆ ಸೇರಿದ್ದು ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನಮ್ಮ ಧರ್ಮಪೀಠದ ವತಿಯಿಂದ ನಿರಂತರ ಏನು ಪ್ರವಚನ ಮಾಡಬೇಕೋ ಸಾಮಾಜಿಕ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ನಾವು ವೀರಶೈವ ಧಾರ್ಮಿಕ ಜನಾಂಗವಾಗಿದ್ದರಿಂದ, ನಮಗೆ ಮಠಗಳ ಅಧಿಕಾರ ಇರುವುದರಿಂದ, ಮಠದ ಅಧಿಪತ್ಯ ಇರುವುದರಿಂದ, ಧರ್ಮದ ಅಧಿಪತ್ಯ ಸನಾತನ ಕಾಲದಿಂದಲೂ ಅನುವಂಶಿಕವಾಗಿ ಬಂದಿರುವುದರಿಂದ ನನಗೆ ಯಾರ ಅಪ್ಪಣೆಯೂ ಬೇಕಾಗಿಲ್ಲ. ಅದನ್ನು ನಾವು ನಡೆಸ್ತಾ ಹೋಗ್ಬೋದು. ಇವತ್ತಿಗೂ ಕೂಡ ಜಂಗಮರ ಮಠಗಳಿಗೆ ಆ ಒಂದು ಶಕ್ತಿ ಇದೆ. ಅದು ಹಿಂದಿನ ಕಾಲದಿಂದಲೂ ಕೂಡ ಸಾಮಾಜಿಕ ಸಂಸ್ಥೆಗಳು ಅಂತೇಳಿ ಅಂಗೀಕೃತವಾಗಿ ಬಂದಿದ್ದಾವೆ. ಇವತ್ತು ತಾಲೂಕು ಆಫೀಸು ಮತ್ತು ಇತ್ಯಾದಿ ರಾಜರ ಪಾಳೆಗಾರರ ಹಲವಾರು ಗ್ರಂಥಗಳಲ್ಲಿ ಅವುಗಳ ಬಗ್ಗೆ ಉಲ್ಲೇಖ ಇದ್ದಾವೆ. ಆದ್ದರಿಂದ ಅವು ಅಧಿಕೃತವಾಗಿರತಕ್ಕಂಥ ಸಮಾಜೋಧಾರ್ಮಿಕ ಸಂಸ್ಥೆಗಳು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ ಪರಂಪರಕ ಹೇಳಿಕೆಗಳಿಗೆ ಬಹಳ ಬೆಲೆ ಇದೆ, ಮಹತ್ವ ಇದೆ ಅಂತಕ್ಕಂಥದ್ದನ್ನು ನಾನಾದರೂ ಕೂಡ ನಾನು ಸಂಶೋಧನೆ ಅಧ್ಯಯನ ಮಾಡಿರ್ತಕ್ಕಂಥ ವಿದ್ಯಾಲಯದಲ್ಲಿ ನಮ್ಮ ವಿದ್ವಾಂಸರಿಂದ ತಿಳಿದುಕೊಂಡಿದ್ದೇನೆ. ಆದ್ದರಿಂದ ನನಗೂ ಕೂಡ ಉದಾರವಾಗಿ ಅವರು ವೀರಶೈವ ಧರ್ಮದ ಬಗ್ಗೆ ಬರೆಯಿರಿ ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದರಿಂದ ನಾನು ಈ ಸನಾತನ ವೀರಶೈವ ಧರ್ಮದ ಬಗ್ಗೆ, ಅವುಗಳ ಪರಂಪರೆಯ ಮಠಗಳ ಬಗ್ಗೆ ಸುದೀರ್ಘವಾದ ಸಂಪ್ರಬಂಧಗಳನ್ನು, ವಿಷಯಗಳನ್ನು ಮಂಡಿಸಿ ನಾನು ಕೂಡ ಅದರಲ್ಲಿ ಉತ್ತೀರ್ಣನಾಗಿ ನಾನು ಸಂಶೋಧಕ ಅಂತಕ್ಕಂಥ ಒಂದು ಪದವಿ ಪತ್ರವನ್ನು ಪಡೆದುಕೊಂಡಿದ್ದೇನೆ. ಇದಕ್ಕೆ ಎಲ್ಲರ ಗಮನಕ್ಕೂ ಆಲ್ರೆಡಿ ತಂದಿದ್ದೇನೆ. ಆದ್ದರಿಂದ ಇಲ್ಲಿ ನಮ್ಮ ಕೆಲಸ ಅಲ್ಲಿ ಪದವಿ ಪತ್ರನೂ ಬೇಡ, ಯಾವುದು ಬೇಡ, ನಮಗೆ ಪರಂಪರೆ ಸಾಕು. ಜಂಗಮರು ಅಂತ ಹೇಳ್ತಾರೆ ನಮ್ಮನ್ನು, ಇತರೆ ಜಾತಿ ಅಂತ ಹೇಳಲ್ಲ. ಆದ್ದರಿಂದ ನಾವು ಜಾತಿ ಜಂಗಮರೇ ಆದರೂ ಪರವಾಗಿಲ್ಲ, ನೀತಿ ಜಂಗಮರು, ಧಾರ್ಮಿಕ ಜಂಗಮರು ಅಂತ ನಮಗೆ ಗೊತ್ತಿದೆ. ಇದನ್ನು ಮಾಡ್ಕೊತ ಹೋಗೋಣ. ಆದ್ದರಿಂದ ಬೇಕಾದಷ್ಟು ವಿಷಯಗಳಿದ್ದಾವೆ, ಸಾಮಾಜಿಕ ವಿಪರ್ಯಾಸಗಳು ಬೇಕಾದಷ್ಟಿದ್ದಾವೆ, ವಿಪ್ಲವಗಳು ಬೇಕಾದಷ್ಟಿದ್ದಾವೆ. ಸಾಮಾಜಿಕ ಅಧಪತನ ಆಗ್ತಾ ಇದೆ, ಧಾರ್ಮಿಕ ಅಧಪತನ ಆಗ್ತಾ ಇದೆ. ಆದರೆ ಇವತ್ತು ಯಾರೂ ಕೂಡ ಅವರವರ ಸ್ವಾರ್ಥಕ್ಕೆ ಅವರವರ ಮಠಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಿನಃ ಯಾರಿಗೂ ಕೂಡ ಯಾರ ಮೇಲೂ ಕಾಳಜಿ ಇಲ್ಲ. ಕಿಂಚಿತ್ ಏನಾರು ಇದ್ದರೆ ಈ ಕೆಟ್ಟು ಹೋಗ್ತಕ್ಕಂಥ ಭಕ್ತರನ್ನ ಎತ್ತಿಡಿತಕ್ಕಂಥ ಕೆಲಸ ಮಾಡೋರು ಯಾರು ಇದ್ದರೆ ಊರುಗಳಲ್ಲಿರ್ತಕ್ಕಂಥ ಗ್ರಾಮೀಣ ಹಿರೇಮಠಗಳ ಜಂಗಮರು ಅಂತಕ್ಕಂಥ ಮಾತನ್ನು ನಾನು ಪುನರುಚ್ಚಾರ ಮಾಡ್ತಾ ಇದ್ದೇನೆ. ಯಾಕಂದರೆ ಯಾರೂ ಕೂಡ ಬರುವುದಿಲ್ಲ. ವೇದಿಕೆ ಮೇಲೆ ಭಾಷಣ ಮಾಡ್ತಕ್ಕಂಥವರು ಯಾವುದೇ ಗ್ರಾಮಗಳಿಗೆ ಬಂದು ಯಾವುದೇ ಭಕ್ತರನ್ನು ಉದ್ಧಾರ ಮಾಡಲು ಸಾಧ್ಯವಿಲ್ಲ. ಯಾವುದೇ ದೇವಾಲಯಗಳ ನಿರ್ವಹಣೆಯನ್ನು ಅವರು ಮಾಡುವುದಿಲ್ಲ. ಈಗಾಗಲೇ ಅವರು ಶರಣರ ವಚನಗಳಿಂದ ಅವರು
ಬಹಳ ಒಂದು ಪ್ರೇರಿತರಾಗಿ ಅವರ ಸ್ಟೈಲೇ ಬೇರೆ ಇದೆ, ಅವರ ವಿನ್ಯಾಸಗಳೇ ಬೇರೆ ಇದ್ದಾವೆ ಅಂತಕ್ಕಂಥ ಜ್ಞಾನ ಎಲ್ಲರಿಗೂ ಗೊತ್ತಾಗಿದೆ. ಇರಲಿ, ಹೇಳಿ ಏನು ಸುಖ ಇಲ್ಲ, ಹಾಗೆ ಕಾಣೋದಕ್ಕೆ ಕನ್ನಡಿ ಹಿಡಿದು ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇವತ್ತು ಸಾಕು. ಮುಂದಿನ ವಿಷಯದಲ್ಲಿ ಬೇರೆ ವಿಷಯದೊಂದಿಗೆ ಮಾತಾಡೋಣ ಅಂತ ಹೇಳ್ತಾ ಇವತ್ತಿನ ಅರ್ಧ ಗಂಟೆಗಳ ಈ ಒಂದು ವಿಡಿಯೋವನ್ನು ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.